ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟ ಮನೆ ಅಡುಗೆ. ಇವತ್ತು ನಾನು ಪ್ರೋಟೀನು ಜಾಸ್ತಿ ಸಿಗುವಂತಹ ಒಂದು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತೀರಾ? ಬಿಳಿ ಅಲಸಂದೆ ಕಾಳಿನ ದೋಸೆ ಯಾವ ರೀತಿ ಮಾಡೋದು ಅನ್ನೋದ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ. ನಾನು ಇಲ್ಲಿ 1 ಕಪ್ ಆಗೋಷ್ಟು ಬಿಳಿ ಅಲಸಂದೆಗಳನ್ನ ಓವರ್ನೈಟ್ ನೆನೆಸಿಟ್ಕೊಂಡಿರುವಂಥದ್ದು. ನೋಡಿ, ಇದು ತುಂಬ ಗಟ್ಟಿ ಇರುತ್ತೆ. ನೀವು ಬೆಳಿಗ್ಗೆ ದೋಸೆ ಮಾಡ್ತೀನಿ ಅಂದರೆ ನೈಟೇ ಇದನ್ನು ನೆನೆಸಿ ಇಟ್ಕೋಬೇಕಾಗುತ್ತೆ. ನೆನೆಸಿದ್ರೆ ಈ ರೀತಿ ದಪ್ಪ ಆಗುತ್ತೆ ನೋಡಿ, ತುಂಬ ಚೆನ್ನಾಗೂ ಆಗುತ್ತೆ. ಹಾಗಾಗಿ ನೈಟೇ ನೀವು ಏನು ಮಾಡಿ, ಇದನ್ನು ನೀರಲ್ಲಿ ನೆನೆಸಿ ಇಟ್ಕೊಳ್ಳಿ. ಇದನ್ನು ಬಿಳಿ ಅಲಸಂದೆ ಕಾಳು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಗಂತೂ ಇದನ್ನು ಒಂದು ವಾರದಲ್ಲಿ ಒಂದು ಸರಿನಾದ್ರು ಮಾಡಿಕೊಡಿ. ಈಗ ನಾನು ಯಾವ ಕಪ್ಪಲ್ಲಿ ಕಾಳು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ಅನ್ನ ಹಾಕ್ತಾಯಿದ್ದೀನಿ. ಅಂದರೆ ನೈಟು ಉಳ್ಕೊಂಡಿರುವಂಥ ಅನ್ನನೂ ಕೂಡ ಬಳಸ್ಬೋದು, ಇಲ್ಲಾಂದರೆ ಬೆಳಿಗ್ಗೆ ಮಾಡಿರುವಂಥ ಅನ್ನನೂ ಕೂಡ ಬಳಸ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇಲ್ಲಿ ಶುಂಠಿನ ನಾನು ಚಿಕ್ಕಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಫಸ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಬಿಡೋಣ. ಯಾಕೆಂದರೆ ಅನ್ನ ಸ್ವಲ್ಪ ಗ್ರೈಂಡ್ ಆಗಲಿ, ಹಾಗಾಗಿ ಸ್ವಲ್ಪ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ಓವರ್ನೈಟ್ ನೆನೆಸಿಟ್ಕೊಂಡಿರುವಂತಹ ಬಿಳಿ ಅಲಸಂದೆ ಕಾಳನ್ನು ಕೂಡ ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನಾವೇನು ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಈ ಕಾಳಿಂದ ನೀವು ಏನು ಮಾಡಿ, ಇಲ್ಲ ಕಾಳು ಉಸ್ಲಿನಾರು ಮಾಡ್ಕೊಡ್ಬೋದು, ಇಲ್ಲ ಪಲ್ಯನಾರು ಮಾಡ್ಕೋಬೋದು, ಇಲ್ಲ ಗ್ರೇವಿ ಮಾಡ್ಕೋಬೋದು. ಈ ರೀತಿ ದೋಸೆನೂ ಕೂಡ ಮಾಡ್ಕೋಬೋದು. ಈಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಶುಗರ್ ಪೇಷಂಟ್ಗೆ ಇದನ್ನು ವಾರಕ್ಕೆ ಒಂದ್ಸಲಿನಾದರೂ ಮಾಡಿಕೊಡಿ. ಶುಗರು ಕಂಟ್ರೋಲ್ನಲ್ಲಿ ಇರುತ್ತೆ. ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ದೋಸೆ ಹಿಟ್ಟಿನ ಅದಕ್ಕೇ ಇದೆ. ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ತುಂಬ ರುಚಿಯಾಗಿರುತ್ತೆ. ಮಕ್ಕಳುಗಳಿಗೆ, ಆದವ್ರಿಗೆ ಮತ್ತು ಶುಗರ್ ಪೇಷಂಟ್ಗಳಿಗೆ ಎಲ್ಲರಿಗೂ ಕೂಡ ನೀವು ಕೊಡ್ಬೋದು. ದಿನ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಆಗಿದ್ದರೆ ಈ ರೀತಿ ನೀವು ವೆರೈಟಿಯಾಗಿ ದೋಸೆನ ಮಾಡಿಕೊಡ್ಬೋದು. ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗೂ ಕೂಡ ಇರುತ್ತೆ. ನೋಡಿ, ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಈ ರೀತಿ ಹಾಕ್ಕೊಂಡ್ರೆ ಸರೋಗುತ್ತೆ. ನಾವು ಮೊದಲೇ ಉಪ್ಪು ಹಾಕಿ ರುಬ್ಕೊಂಡಿದ್ದೀವಿ. ಈಗ ಉಪ್ಪು ಹಾಕುವಂಥ ಅವಶ್ಯಕತೆ ಏನಿಲ್ಲ, ಮತ್ತು ಬೇರೆ ಏನು ಇಂಗ್ರೀಡಿಯೆಂಟ್ಸ್ನ ಹಾಕೋಷ್ಟಿಲ್ಲ. ಇಷ್ಟಾದರೆ ನಮಗೆ ನೆಕ್ಸ್ಟು ದೋಸೆನ ಹಾಕ್ಕೊಬೋದು. ನೋಡಿ, ಇದನ್ನು ನೀವು ಬೇಕು ಅಂತಂದರೆ ಒಂದು 10 ನಿಮಿಷ ಮುಚ್ಚಿ ಇಡ್ಬೋದು. ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ ಅಂತಂದರೆ ಡೈರೆಕ್ಟು ಕೂಡ ಹಾಕ್ಕೋಬೋದು. ನಾನು 10 ನಿಮಿಷ ಮುಚ್ಚಿ ಇಟ್ಟಿದ್ದೆ. ಈಗ ತವಾ ಕಾಯೋದಕ್ಕೆ ಇಟ್ಟು ತವಾ ಕಾದಿದೆ. ಈಗ ನಾವು ದೋಸೆ ಹಾಕಿ ತೋರಿಸ್ತೀನಿ, ಬನ್ನಿ. ಒಂದು ಸೌಟು ಸಂಪಳನ ತಗೊಂಡು ಈ ರೀತಿ ದೋಸೆನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಪ್ಲೇಟನ್ನು ಮುಚ್ಚಿ ಏನು ಮಾಡಿ, ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ದೋಸೆನೂ ಕೂಡ ಬೆಂದಿದೆ. ಈಗ ನಾವು ಇದ್ರ ಮೇಲೆ ಟೊಮೊಟೊ ಚಟ್ನಿನ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಗೊತ್ತಿಲ್ಲ ಅಂತಂದರೆ ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ. ಈ ದೋಸೆಗೆ ಟೊಮೊಟೊ ಚಟ್ನಿನೇ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಈ ರೀತಿ ಟೊಮೊಟೊ ಚಟ್ನಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೊಡೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೇನೂ ಕೂಡ ತಿನ್ಕೋಬೋದು. ನೋಡ್ತಾ ಇರ್ಬೋದು, ಈ ರೀತಿ ದೋಸೆ ಆಗುತ್ತೆ, ಸಾಫ್ಟಾಗಿರುತ್ತೆ. ಮಕ್ಕಳುಗಳು, ವಯಸ್ಸಾದವರು ಕೂಡ ಚೆನ್ನಾಗೇ ತಿನ್ಬೋದು. ಅಲ್ಲಿಲ್ಲ ಅನ್ನೋರು ಕೂಡ ಸಾಫ್ಟಾಗಿರುತ್ತೆ, ಹಾಗಾಗಿ ತಿನ್ಬೋದು. ಇದೇ ರೀತಿ ಎಲ್ಲ ದೋಸೆಗಳನ್ನೂ ಹಾಕ್ಕೊಂಡು ನೀವೇನು ಮಾಡಿ, ಸರ್ವ್ ಮಾಡಿ. ಬಿಳಿ ಅಲಸಂದೆ ಕಾಳಿನ ದೋಸೆ ರೆಡಿ ಟು ಸರ್ವ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ನ ಕಣಜ ಅಂತಲೇ ಹೇಳ್ಬೋದು ಈ ಥರ ದೋಸೆಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿ, ಇದೇ ರೀತಿ ಎಲ್ಲ ದೋಸೆಗಳನ್ನೂ ಮಾಡಿಕೊಂಡು ನೀವು ಮನೆ ಮಂದಿಗೆಲ್ಲ ಕೊಟ್ಟರೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್.
ಇಷ್ಟ ಆಗಿದೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಓಕೆ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.